ಎಲ್ಲರಿಗೂ ಎಎಂ ಎಜುಕೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರಥಮ ಸೆಮಿಸ್ಟರ್ ಆಲ್ ಯುಜಿ ಕೋರ್ಸ್ ಡಿಗ್ರಿ ಎಕ್ಸಾಮಿನೇಷನ್ ಡಿಸೆಂಬರ್ ಮತ್ತು ಜನವರಿ ಸರ್ಕಲ್ 2024 ಮತ್ತು 25ರ ಎಕ್ಸಾಮ್ ಪೊಲಿಟಿಕಲ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇದು 40 ಅಂಕದ ಪ್ರಶ್ನೆ ಆಗಿರ್ತದೆ. 1.5 ಗಂಟೆ ಸಮಯ. ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಆಗಿದೆ. ಯಾರೆಲ್ಲ ಪ್ರಶ್ನೆ ಪತ್ರಿಕೆಯನ್ನ ಅಂದ್ರೆ ಎಕ್ಸಾಮ್ ಕೊಟ್ಟಿದ್ದೀರಿ ನಮ್ಗೆ ಇದು ಹೆಲ್ಪ್ ಆಗ್ತದೆ. ಯಾಕಂದ್ರೆ ಇಲ್ಲಿ ನಾವು ಕೀ ಆನ್ಸರ್ ಸಹ ನೀಡಿದ್ದೇವೆ. ಈಗಾಗಲೇ ನಾನು SEP ಸಿಲೆಬಸ್ ಸಂಬಂಧಪಟ್ಟಂತೆ ಒನ್ ಸೆಕೆಂಡ್ SEP ಸಿಲೆಬಸ್ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಕನ್ನಡ 2 ಪ್ರಶ್ನೆ ಪತ್ರಿಕೆಗಳನ್ನ, ಇಂಗ್ಲಿಷ್ 2 ಪ್ರಶ್ನೆ ಪತ್ರಿಕೆಯನ್ನ, ಪೊಲಿಟಿಕಲ್ 2 ಪ್ರಶ್ನೆ ಪತ್ರಿಕೆ, ಹಿಸ್ಟ್ರಿ 3 ಪ್ರಶ್ನೆ ಪತ್ರಿಕೆ ಹಾಗೂ ಸೋಷಿಯಾಲಜಿ ಸಂಬಂಧಪಟ್ಟಂತೆ 1 ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಚಾನಲ್ ಅನ್ನು ಅಪ್ಲೋಡ್ ಮಾಡಿದ್ದೇನೆ. ಯಾರೆಲ್ಲ ನೋಡಿಲ್ಲ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿಂದ ನೋಡಬಹುದು. ಜೊತೆಗೆ ನಿಮಗೆ ಬೇರೆ ವಿಷಯದ ಪ್ರಶ್ನೆ ಪತ್ರಿಕೆ ಬೇಕಾದರೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ, ನೀಡುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಸೊ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಸಂವಿಧಾನ ರಚನಾ ಸಮಿತಿ ಮೊದಲ ಬಾರಿಗೆ ಎಲ್ಲಿ ಸಭೆ ಸೇರಿತು? ಆಪ್ಷನ್ ಬಿ ನವದೆಹಲಿ ಎನ್ನುವಂತಹ ಆಪ್ಷನ್ ಸರಿಯಾಗಿದೆ. ಹೀಗೆ ಕೇಳಿರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನೀಡಿದ್ದೇನೆ. ಸೊ ಈ ಒಂದು PDF ನೀವು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಜಾಯ್ನ್ ಆಗೋದ್ರ ಮೂಲಕ ಪಡೆದುಕೊಳ್ಳಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿಂದ ನೀವು ಪಡೆದುಕೊಳ್ಳಬಹುದು. ಇನ್ನು 2ನೇ ಪ್ರಶ್ನೆ ನೋಡೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಚನೆ ಯಾವಾಗ ಆಯಿತು? 1885ರಲ್ಲಿ ರಚನೆ ಆಗ್ತದ. ಈ ರೀತಿಯಾಗಿ ಎಲ್ಲಾ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಹೋದಂತೆ ಬಹಳ ಸಮಯ ತೆಗೆದುಕೊಳ್ತದೆ. ನಿಮಗೆ ಬೇರೆ ವಿಷಯದ ಶಾರ್ಟ್ ನೋಟ್ಸ್ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಸೆಮ್ ಸಹ ಬಹಳಷ್ಟು ಮಂದಿ ತಿಳಿಸಿ. ಗ್ರೂಪ್ನಲ್ಲಿ ಜಾಯ್ನ್ ಆಗಿ ಆದಷ್ಟು ನಾನು NEP ಸ್ಟೂಡೆಂಟ್ ಯಾರಿದ್ದೀನಿ ನಿಮಗೆಲ್ಲ ಕ್ವಶನ್ ಪೇಪರ್ ನಾನು ಈಗಾಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ 760ಕ್ಕಿಂತ ಹೆಚ್ಚು PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿದೆ, ಅಲ್ಲಿಂದ ನೀವು ಇವುಗಳನ್ನ ನೋಡಬಹುದು. NEP 2023, 24 1ರಿಂದ 6ನೇ ಸೆಮಿಸ್ಟರ್ ವರೆಗೆ ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆ ಪತ್ರಿಕೆಯನ್ನ ಆನ್ಯುವಲ್ ಎಕ್ಸಾಮ್ ಅಂದ್ರೆ 2023 ನಡೆದಂತಹ 24 ನಡೆದಂತಹ 1ರಿಂದ 6ನೇ ಸೆಮಿಸ್ಟರ್ನ ಆನ್ಯುವಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೇನೆ. ಅದರ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ಸಹ ಹಾಕಿದ್ದೇನೆ. ಇನ್ನು ಬಹಳಷ್ಟು ವಿದ್ಯಾರ್ಥಿಗಳು ನಮಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡ್ತಿದ್ರು SEP ಸಿಲೆಬಸ್ ಪ್ರಶ್ನೆ ಪತ್ರಿಕೆಯನ್ನ ಹಾಕಿ ಅಂತ. ಸೊ ನಾನು ಈಗಾಗಲೇ ಹೇಳಿದಂತೆ ಕನ್ನಡ 2, ಪೊಲಿಟಿಕಲ್ 2, ಹಿಸ್ಟ್ರಿ 3 ಹೀಗೆ ಮತ್ತು ಪೊಲಿಟಿಕಲ್ 2 ಹೀಗೆ ಪ್ರಶ್ನೆ ಹಾಕಿದ್ದೇನೆ. ಜೊತೆಗೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳ ಸಹ ನಾನು ಹಾಕಿದ್ದೇನೆ. ಇನ್ನು ಬಿಕಾಮ್ ಸಂಬಂಧಪಟ್ಟಂತೆ 1ರಿಂದ 6ನೇ ಸೆಮಿಸ್ಟರ್ ವರೆಗೆ ಯಾವ ಯೂನಿವರ್ಸಿಟಿ ಅಂದ್ರೆ ಮೈಸೂರು ಯೂನಿವರ್ಸಿಟಿ ಮತ್ತು ಧಾರವಾಡ ಯೂನಿವರ್ಸಿಟಿ ಈ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೇನೆ. ಜೊತೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಬಿಕಾಮ್, BSc ಮತ್ತು BA 1ರಿಂದ 6ನೇ ಸೆಮಿಸ್ಟರ್ಗೆ ಸಪರೇಟ್ ಪ್ಲೇಲಿಸ್ಟ್ ಇದೆ, ಅಲ್ಲಿಂದ ನೀವು ನೋಡಬಹುದು. ಇನ್ನು OEC ಸಂಬಂಧಪಟ್ಟಂತೆ NEP ಸಿಲೆಬಸ್ ಯಾರ್ಯಾರಿದ್ದೀರಿ OEC ಸಂಬಂಧಪಟ್ಟಂತೆ ನಾನು 1ರಿಂದ 6ನೇ ಸೆಮಿಸ್ಟರ್ ಪಟ್ಟಂತೆ ಸಪರೇಟ್ ಪ್ಲೇಲಿಸ್ಟ್ ಅನ್ನ ಮಾಡಿದ್ದೇನೆ, ಅಲ್ಲಿ ನೋಡಬಹುದು. ಮತ್ತೇನು ಡೌಟ್ ಕೇಳಿದ್ರು? ಸೊ 1ರಿಂದ 3ನೇ ಸೆಮಿಸ್ಟರ್ ಓಕೆ ಜಿಯೋಗ್ರಫಿ ಪ್ರಶ್ನೆ ಪತ್ರಿಕೆಯನ್ನು ಕೇಳಿದ್ರು. ಸೊ ನಾನು ನಿನ್ನೆ ಸಾಯಂಕಾಲ ಸುಮಾರು 6 ಗಂಟೆ ನಾನು 1ರಿಂದ 3ನೇ ಸೆಮಿಸ್ಟರ್ ವರೆಗೆ ಜಿಯೋಗ್ರಫಿ ಪ್ರಶ್ನೆ ಪತ್ರಿಕೆ ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೇನೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ನೀವು ಅಲ್ಲಿ ಫಾಲೋ ಆಗೋದ್ರ ಮೂಲಕ ಮೆಸೇಜ್ ಮಾಡಿ, ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಪ್ರಶ್ನೆ ಪತ್ರಿಕೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ನಾನು ಇಲ್ಲಿ ಟಿಕ್ ಮಾಡಿದ್ದೇನೆ, ನೀವು ಇಲ್ಲಿಂದ ತೆಗೆದುಕೊಳ್ಳಬಹುದು. ಯಾವುದೇ ಪ್ರಶ್ನೆ ತಪ್ಪಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ತಿದ್ದುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಸೊ ಈ ಒಂದು ವಿಡಿಯೋ ಲೈಕ್ ಟಾರ್ಗೆಟ್ 1000 ಲೈಕ್. ಎಲ್ಲರೂ ತಪ್ಪದೆ ಲೈಕನ್ನು ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಹಕರಿಸಿ. ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ಅವರಿಗೂ ಸಹ ಈ ಒಂದು ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸಿ. ಈ ಒಂದು ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಬೇರೆ ವಿಷಯದ ಪ್ರಶ್ನೆ ಪತ್ರಿಕೆ ಬೇಕಾದರೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ನೀವು ನಮಗೆ ಕಾಂಟ್ಯಾಕ್ಟ್ ಸಹ ಮಾಡಬಹುದು. ಧನ್ಯವಾದಗಳು.